ನಾಡಿದ್ದು ಬೆಳಗ್ಗೆ 10:30ಕ್ಕೆ ಕೇಂದ್ರ ಸಂಪುಟ ಪುನರ್ರಚನೆಯಾಗ್ತಾ ಇದೆ. ಕರ್ನಾಟಕದಿಂದ 2ರಿಂದ 3ವರೆಗೆ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಇದೆ. ಸೊ ಸಚಿವ ಸ್ಥಾನದ ರೇಸ್ನಲ್ಲಿ ಒಟ್ಟು ರಾಜ್ಯದಿಂದ 8 ಸಂಸದರು ರೇಸ್ನಲ್ಲಿದ್ದಾರೆ. 2ರಿಂದ 3ವರೆಗಷ್ಟೇ ಅದೃಷ್ಟ ಒಲಿದು ಬರೋ ಸಾಧ್ಯತೆ ಇದೆ. ಲಿಂಗಾಯತ ಮತ್ತೆ ದಲಿತರಿಗೆ ಸಚಿವ ಸ್ಥಾನ ಒಲಿಯುವಂತ ಸಾಧ್ಯತೆ ಇದೆ. ದಲಿತ ಕೋಟಾದಲ್ಲಿ ಎ ನಾರಾಯಣ ಸ್ವಾಮಿ ಮತ್ತೆ ರಮೇಶ್ ಜಿಗಜಿಣಗಿಗೆ ಚಾನ್ಸ್ ಅಂತ ಕೇಳಿ ಬರ್ತಾ ಇದೆ. ಇನ್ನು ಹೈಕಮಾಂಡ್ ಬುಲಾವ್ ಮೇರೆಗೆ ಇಬ್ರು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಸೊ ಯಾರೆಲ್ಲ ಈ ಬಾರಿ ಕೇಂದ್ರ ಮಂತ್ರಿ ಆಗುವಂತಹ ಚಾನ್ಸಸ್ ಇದೆ ನೋಡ್ತಾ ಇದ್ದೀರಾ. ಉಮೇಶ್ ಜಾಧವ್ ಅವರು ಕಲಬುರಗಿಯ ಸಂಸದರು. ಸೊ ಅವರು ಕೂಡ ರೇಸ್ನಲ್ಲಿ ಅವರ ಹೆಸರು ಕೇಳಿ ಬರ್ತಾ ಇದೆ. ರಾಜ್ಯದಿಂದ ಯಾವೆಲ್ಲ ಸಂಸದರು ಈಗ ಸಂಪುಟದಲ್ಲಿ ಸ್ಥಾನ ಪಡಿಬಹುದು ಅನ್ನೋ ವಿಚಾರಕ್ಕೆ. ಇನ್ನು ಶಿವಕುಮಾರ್ ಉದಾಸಿ ಅವರು ಹಾವೇರಿಯ ಸಂಸದರಾಗಿದ್ದಾರೆ. ಅವರ ಹೆಸರು ಕೂಡ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ. ಒಟ್ಟು ಈ ರೀತಿ 8 ಸಂಸದರು ರೇಸ್ನಲ್ಲಿದ್ದಾರೆ. ಆ ಪೈಕಿ 2ರಿಂದ 3ವರೆಗೆ ಅವಕಾಶ ಸಿಗಬಹುದು. ಬಟ್ ಹೆಸರುಗಳು ಮಾತ್ರ ಹೀಗಿದೆ ನೋಡಿ. ಚಾನ್ಸಸ್ BY ರಾಘವೇಂದ್ರ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಶಿವಮೊಗ್ಗದ ಸಂಸದರು. ಲಿಂಗಾಯತ ಮತ್ತೆ ದಲಿತ ಕೋಟಾದಲ್ಲಿ ಸಚಿವ ಸ್ಥಾನ ಒಲಿಯೋ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರಂತೆ ಪ್ರತಾಪ್ ಸಿಂಹ ಅವರ ಹೆಸರು ಕೂಡ ಇದೆ. ಮೈಸೂರು ಕೊಡಗಿನ ಸಂಸದರಾಗಿದ್ದಾರೆ. 2ನೇ ಬಾರಿ ಸಂಸದರಾಗಿ ಆಯ್ಕೆಯಾಗಿರೋದು. ಸೊ ಪ್ರತಾಪ್ ಸಿಂಹ ಅವರಿಗೂ ಕೂಡ ಈ ಬಾರಿ ಕೇಂದ್ರ ಮಂತ್ರಿ ಆಗುವಂತಹ ಚಾನ್ಸ್, ಆ ಬಗ್ಗೆ ಸಾಧ್ಯತೆಗಳು ಕೇಳಿ ಬರ್ತಾ ಇದೆ. ಇನ್ನು ಮತ್ತೊಂದು ಹೆಸರು ಶೋಭಾ ಕರಂದ್ಲಾಜೆ ಅವರು ಉಡುಪಿ ಚಿಕ್ಕಮಗಳೂರಿನ ಸಂಸದೆಯಾಗಿದ್ದಾರೆ. ಸೊ ಶೋಭಾ ಕರಂದ್ಲಾಜೆ ಅವರ ಹೆಸರು ಕೂಡ ಈಗ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ. ಈ ಬಾರಿ ಸಂಪುಟ ಪುನರ್ರಚನೆ ಆದಾಗ ಕೇಂದ್ರದಲ್ಲಿ ರಾಜ್ಯದಿಂದ ಯಾರಿಗೆಲ್ಲ ಅವಕಾಶ ಸಿಗುತ್ತೆ ಆ ಪೈಕಿ ಶೋಭಾ ಕರಂದ್ಲಾಜೆ ಅವರು ಕೂಡ ಒಬ್ಬರಾಗಿರ್ತಾರೆ ಅನ್ನೋ ರೀತಿಯ ಸಾಧ್ಯತೆಗಳು. ಇನ್ನುಳಿದಂತೆ ಭಗವಂತ ಖೂಬಾ ಅವರು ಬೀದರ್ನ ಸಂಸದರು. ನೋಡಿ, ರಾಜ್ಯದಿಂದ ಒಟ್ಟಾರೆ ಇರುವಂತಹ 3-4 ಅಥವಾ 2-3 ಸ್ಥಾನ ಸಿಗಬಹುದು ಅಂತ ಅಷ್ಟಕ್ಕೆ ಇಷ್ಟೇ ಹೆಸರುಗಳಿದೆ. PC ಗದ್ದಿಗೌಡರ್ ಬಾಗಲಕೋಟೆಯ ಸಂಸದರಾಗಿದ್ದಾರೆ. ಯಾರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ ಇನ್ನಷ್ಟೇ. ಬಟ್ ಇದು ಸಾಧ್ಯತೆಗಳು. ನಾರಾಯಣ ಸ್ವಾಮಿ ಅವರು ಚಿತ್ರದುರ್ಗದ ಸಂಸದರಾಗಿದ್ದಾರೆ. ಈಗ ರಾಜ್ಯದಲ್ಲಿ ಪಕ್ಷದ ಭವಿಷ್ಯ ಮತ್ತೆ ಜಾತಿ ಲೆಕ್ಕಾಚಾರಗಳು ಎಲ್ಲವನ್ನ ಗಮನದಲ್ಲಿಟ್ಕೊಂಡು ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ರಾಜ್ಯದಿಂದ ಯಾವೆಲ್ಲ ಸಂಸದರಿಗೆ ಕೇಂದ್ರ ಸಚಿವರಾಗುವಂತಹ ಚಾನ್ಸ್ ಸಿಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಸೊ ಒಂದಷ್ಟು ಲೆಕ್ಕಾಚಾರಗಳ ಪ್ರಕಾರ ಸದ್ಯಕ್ಕೆ ಈ 8 ಹೆಸರುಗಳು ಕೇಳಿ ಬರ್ತಾ ಇದೆ. ಯಾವ್ಯಾವ ಹೆಸರುಗಳು ಅನ್ನುವಂಥದ್ದು ಗಮನಿಸ್ತಾ ಇದ್ದೀರಾ. ರಾಜ್ಯದಿಂದ ಯಾರಿಗೆಲ್ಲ ಸ್ಥಾನ ಸಿಗೋ ಚಾನ್ಸಸ್ ಇದೆ ಅಂತ ಪ್ರಮುಖವಾಗಿ ಇವರುಗಳ ಹೆಸರು ಕೇಳಿ ಬರ್ತಾ ಇರೋದು. ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಈ ಬಾರಿ ಮಣಿಸಿ ಸಂಸದರಾಗಿ ಆಯ್ಕೆಯಾದಂತಹ ಉಮೇಶ್ ಜಾಧವ್ ಅವರಿಗೆ ಈ ಬಾರಿ ಕೇಂದ್ರ ಮಂತ್ರಿಯನ್ನಾಗಿ ಮಾಡೋ ಸಾಧ್ಯತೆ ಇದೆ ಅಂತ ಅವರ ಹೆಸರು ಕೇಳಿ ಬರ್ತಾ ಇದೆ. ಇನ್ನು ಲಿಂಗಾಯತ ಕೋಟದಲ್ಲಿ ಶಿವಕುಮಾರ್ ಉದಾಸಿ ಅವರಿಗೇನಾದರೂ ಅವಕಾಶ ಸಿಗಬಹುದಾ, ಹಾವೇರಿಯ ಸಂಸದರು ಅನ್ನುವಂಥದ್ದು ಅವರ ಹೆಸರು ಕೂಡ ಈಗ ರೇಸ್ನಲ್ಲಿ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ. ಸೊ ಬುಲಾವ್ ಬರುತ್ತಾ ದೆಹಲಿಯಿಂದ, ಯಾರಿಗೆಲ್ಲ ಅವಕಾಶ ಸಿಗುತ್ತೆ, ರಾಜ್ಯದಿಂದ ಈ ಬಾರಿ ಮತ್ತೆ ಎಷ್ಟು ಮಂದಿ ಕೇಂದ್ರ ಸಂಪುಟಕ್ಕೆ ಸೇರ್ಪಡೆಯಾಗ್ತಾರೆ ಅಂತ. ಆ ಪೈಕಿ BY ರಾಘವೇಂದ್ರ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಶಿವಮೊಗ್ಗದಿಂದ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಸರ್, ಮಾಹಿತಿ ಅಂತೂ ಬಂದಿಲ್ಲ. ಮಾಧ್ಯಮದಲ್ಲಿ ಚರ್ಚೆಗಳಾಗ್ತಾ ಇದೆ, ಪಕ್ಷದಲ್ಲಿ ಚರ್ಚೆ ಆಗ್ತಾರೆ. ನಾನು ಕಿರಿಯ ಸಂಸತ್ ಸದಸ್ಯ, ಆದರೆ ಶಾಸಕನಾಗಿದ್ದೀನಿ, ಮಂತ್ರಿ ಆಗಿದ್ದೀನಿ, ಪಕ್ಷದಲ್ಲಿ 30 ವರ್ಷ ದುಡಿದಿದ್ದೀನಿ. ನಾನು ಯಾವತ್ತೂ ಪಕ್ಷದಲ್ಲಿ ಯಾವುದೇ ಹುದ್ದೆಗೆ ಆಸೆ ಪಟ್ಟವನಲ್ಲ, ಪಡೋದು ಇಲ್ಲ. ಪಕ್ಷ ಏನೇ ಜವಾಬ್ದಾರಿ ಕೂಡ ಅದು ನಿರ್ವಹಿಸ್ತಾ ಹೋಗ್ತಾ ಇದ್ದೀನಿ. ಸಾಮಾನ್ಯ ಅಧಿಕಾರ ಇದ್ದಾಗೂ ಸಾಮಾನ್ಯ ಕಾರ್ಯಕರ್ತ, ಇಲ್ಲದಾಗೂ ಸಾಮಾನ್ಯ ಕಾರ್ಯಕರ್ತ ಕೆಲಸ ಮಾಡ್ತಾನೆ ಇರ್ತೀನಿ. ಪಕ್ಷದ ಸೂಚನೆಗಳನ್ನು ಪಾಲನೆ ಮಾಡೋದು ನನ್ನದೊಂದು. ದೆಹಲಿಯಿಂದ ಕರೆ ಬಂದಿತ್ತು ಸರ್? ಯಾವ ಕರೆಯೂ ಇನ್ನೂ ಬಂದಿಲ್ಲ ಸರ್. ಈಗ ನಾಳೆ ಸಚಿವ ಸಂಪುಟ ವಿಸ್ತರಣೆ ಖಂಡಿತವಾಗ್ಲಿ ಆಗ್ತಾ ಇದೆ ಸರ್. ಎಷ್ಟು ಜನಕ್ಕೆ ಸರ್ ಅದು ಇನ್ ಡೀಟೇಲ್. ಸೊ ನೋಡಿ, ಈ 8 ಹೆಸರುಗಳು ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಕೇಂದ್ರ ಮಂತ್ರಿ ಆಗುವಂತಹ ಅವಕಾಶ ಯಾರಿಗೆ ಒಲಿದು ಬರುತ್ತೆ ಅನ್ನೋದು ನಾಳಿದ್ದು ಗೊತ್ತಾಗುತ್ತೆ. ನಾಳಿದ್ದು ಬೆಳಗ್ಗೆ 10:30ಕ್ಕೆ ಸಂಪುಟ ರಚನೆ ಆಗುವ ಸಂದರ್ಭದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ. ಶಬೀರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಶಬೀರ್, ಈಗ ಕೇಂದ್ರ ಸಂಪುಟ ಪುನರ್ರಚನೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯದಿಂದ 8 ಸಂಸದರ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ. ಸೊ ಏನೆಲ್ಲ ಲೆಕ್ಕಾಚಾರಗಳು, ಆಧಾರದ ಮೇಲೆ ಯಾರಿಗೆ ಸ್ಥಾನ ಸಿಗಬಹುದು ಅನ್ಸುತ್ತೆ? ವಿಜಯ್, ನಾಡಿದ್ದು ಬೆಳಗ್ಗೆ 10:30ಕ್ಕೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ. ಒಟ್ಟು 22 ಮಂದಿಗೆ ಅವಕಾಶ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಈ ಪೈಕಿ ನಾವು ಕರ್ನಾಟಕದ ಬಗ್ಗೆ ವಿಶೇಷವಾಗಿ ನೋಡೋದಾದ್ರೆ 1 ಅಥವಾ 2 ಸ್ಥಾನಗಳು ಸಿಗುವಂಥದ್ದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಗಮನಿಸೋದಾದ್ರೆ ಈಗಾಗಲೇ ಏನು ಲಿಂಗಾಯತರ ಪೈಕಿ
ಸುರೇಶ್ ಅಂಗಡಿ ಅವರು ಸಚಿವರಾಗಿದ್ರು, ಅವರ ನಿಧನದಿಂದ ಆ ಒಂದು ಸ್ಥಾನ ತೆರವಾಗಿದೆ. ಹಾಗಾಗಿ ಅವರ ಬದಲಿಗೆ ಮತ್ತೋರ್ವ ಲಿಂಗಾಯತ ಸಂಸದರಿಗೆ ಸಚಿವ ಸ್ಥಾನ ನೀಡಬಹುದು ಅಂತ ಹೇಳಲಾಗ್ತಾ ಇದೆ. ಈ ಪೈಕಿ 3 ಹೆಸರುಗಳು ಬಹಳಷ್ಟು ಮುಂಚೂಣಿಯಲ್ಲಿ ದೆಹಲಿ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದಾವೆ. ಒಂದು BY ರಾಘವೇಂದ್ರ ಅವರ ಹೆಸರು, ಮತ್ತೊಂದು ಶಿವಕುಮಾರ್ ಉದಾಸಿ ಅವರ ಹೆಸರು, ಮತ್ತೊಂದು ಭಗವಂತ್ ಖೂಬಾ ಅವರ ಹೆಸರು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಈ 3 ನಾಯಕರ ಪೈಕಿ ಓರ್ವರಿಗೆ ಸಚಿವ ಸ್ಥಾನ ಸಿಗುವಂತದ್ದು ಬಹುತೇಕ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಸ್ಥಾನ ದಲಿತರಿಗೆ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ದಲಿತ ಸಂಸದರಿಗೆ ಆ ಒಂದು ಅವಕಾಶ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಈ ಪೈಕಿ 2 ಹೆಸರುಗಳು ಅತಿ ಹೆಚ್ಚು ಮುಂಚೂಣಿಯಲ್ಲಿ ಇರುವಂತದ್ದು. ಒಂದು ನಾರಾಯಣ ಸ್ವಾಮಿ ಅವರ ಹೆಸರು ಕೇಳಿ ಬರ್ತಾ ಇದೆ, ಮತ್ತೊಂದು ಕಡೆ ಉಮೇಶ್ ಜಾಧವ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಈಗ ಹೊಸ ಎಂಟ್ರಿ ಅನ್ನುವಂತೆ ಸರ್ಪ್ರೈಸ್ ಆಗಿ ರಮೇಶ್ ಜಿಗಜಿಣಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅವರು ಕೂಡ ದೆಹಲಿಗೆ ಆಗಮಿಸ್ತಾ ಇದ್ದಾರೆ. ನಾರಾಯಣ ಸ್ವಾಮಿ ಅವರು ಕೂಡ ದೆಹಲಿಗೆ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ದಲಿತರ ಪೈಕಿ ಯಾರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಇನ್ನೂ ಕೂಡ ಕುತೂಹಲದಲ್ಲೇ ಉಳಿದಿರುವಂತದ್ದು. ಯಾಕಂದ್ರೆ ಈಗಾಗಲೇ ಈ 3 ನಾಯಕರು ಕೂಡ ದೆಹಲಿಯಲ್ಲಿದ್ದಾರೆ, ದೆಹಲಿಯಲ್ಲೇ ಠಿಕಾಣಿ ಹುಡ್ಕೊಂಡಿದ್ದಾರೆ. PMO ಅಂದ್ರೆ ಪ್ರಧಾನಮಂತ್ರಿಗಳ ಕಚೇರಿಯಿಂದ ಕರೆ ಬರುವಂತದ್ದನ್ನ ಕೂಡ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಮತ್ತೊಂದು ಅಂಶವನ್ನ ನಾವು ಗಮನಿಸೋದಾದ್ರೆ, ಹಾಲಿ ಸಚಿವರೊಬ್ಬರಿಗೆ ಕೋಕ್ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ನಾಳೆ ನಡೆಯುವಂತ ಸಚಿವ ಸಂಪುಟ ಸಭೆಯಲ್ಲಿ ಅಂತಿಮ ನಿರ್ಧಾರ ಆಗುತ್ತೆ. ನಾಳೆ ಬೆಳಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಹಾಲಿ ಸಚಿವರಿಗೆ ಏನಾದ್ರೂ ಕೋಕ್ ಕೊಟ್ಟಂತ ಸಂದರ್ಭದಲ್ಲಿ ಈ ಜಾಗಕ್ಕೆ ಏನು ಶೋಭಾ ಕರಂದ್ಲಾಜೆ ಅಥವಾ ಪ್ರತಾಪ್ ಸಿಂಹ ಅವರಿಗೆ ಅವಕಾಶ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ವಿಜಯ್.